ನಿನಗಾಗಿ ಭಾಗ 205. ವಿಕ್ರಮ್ ಮತ್ತು ದಮಯಂತಿ ಇಬ್ಬರು ಅವರ ಮುಖವನ್ನು ಪರಸ್ಪರ ಆಶ್ಚರ್ಯದಿಂದ ನೋಡುತ್ತಾರೆ. ತಮ್ಮ ಮಗು ಮೂವ್ಮೆಂಟ್ ಮಾಡುತ್ತಿರುವುದನ್ನು ನೋಡಿ ನಂತರ ಜೋರಾಗಿ ನಗುತ್ತಾರೆ. ನೋಡಿದೀಯಾ, ನನ್ನ ಮಗು ನಿನಗೆ ಸಿಗ್ನಲ್ ಕೊಡುತ್ತಿದ್ದಾನೆ. ನನ್ನ ಅಪ್ಪನದು ತಪ್ಪಿಲ್ಲ. ನಾನು ನನ್ನ ಅಪ್ಪನನ್ನು ಎಷ್ಟು ಪ್ರೀತಿ ಮಾಡುತ್ತೇನೆ. ನನ್ನ ಅಪ್ಪ ನನಗಿಂತ ಜಾಸ್ತಿ ನಿನ್ನನ್ನು ಪ್ರೀತಿ ಮಾಡುತ್ತಾನೆ. ಅವನನ್ನು ನೀನು ಭಯಬೇಡ ಅಂತ ಇಂಡೈರೆಕ್ಟ್ ಆಗಿ ಹೇಳುತ್ತಿದ್ದಾನೆ ಅಂತ. ಹೋದರಲ್ಲಿ ನೀನು ಏಕೆ ಈ ರೀತಿ ಬೇಸರದಿಂದ ನನಗೆ ನೋವನ್ನು ಮಾಡುತ್ತಿದ್ದೀಯ ಅಂತ ವಿಕ್ರಮ್ ಹೇಳಿದ. ಆಗ ದಮಯಂತಿ, ನಾನು ನಿಮ್ಮನ್ನು ಬೈಯುವುದಿಲ್ಲ, ಆದರೆ ನೀವು ಹೇಗೆ ನಿಮ್ಮ ಭಾವನೆಗಳಲ್ಲಿ ಸಂಪೂರ್ಣವಾಗಿ ನಾನು ಪ್ರೆಗ್ನೆಂಟ್ ಅನ್ನುವುದನ್ನು ಮರೆತು ಹೋಗುತ್ತೀರಾ. ನಮ್ಮ ಮಗು ಇನ್ನೂ ಚಿಕ್ಕದು, ಅರ್ಥ ಮಾಡಿಕೊಳ್ಳಿ ಅಂತ ತುಂಬ ಪ್ರೀತಿ ತುಂಬಿದ ಕಣ್ಣುಗಳಿಂದ ಅವನಿಗೆ ಹೇಳಿದಳು. ಆಗ ಅವನು, ನಿಜ, ನೀನು ಹೇಳಿರುವುದು, ನಾನೆಂದೂ ಕೂಡ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ನೀನು ನನ್ನವಳು, ನನಗೆ ಮಾತ್ರ ಸ್ವಂತ ಅಂತ ಹೇಳಿದ. ಆಗ ಅವಳು ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅದಕ್ಕೆ ಮುತ್ತನ್ನು ಕೊಟ್ಟಳು. ವಿಕ್ರಮ್ ಮತ್ತು ದಮಯಂತಿಯ ಸಂಬಂಧ ಜನ್ಮ ಜನ್ಮಾಂತರದ್ದು. ಅದನ್ನು ಯಾರೂ ಕೂಡ ಹಾಳು ಮಾಡಲು ಸಾಧ್ಯವಿಲ್ಲ. ಒಂದು ಸಣ್ಣ ತಪ್ಪು ಕಲ್ಪನೆ ಬರಬಹುದು ಅವರಿಬ್ಬರ ಸಂಬಂಧದಲ್ಲಿ, ಆದರೆ ಅದು ಸ್ವಲ್ಪ ಹೊತ್ತು ನಂತರ ಇಬ್ಬರು ಸರಿ ಹೋಗುತ್ತಾರೆ. ಇವರಿಬ್ಬರು ಪ್ರತಿಯೊಂದು ಸಂಬಂಧಕ್ಕೂ, ಪ್ರತಿಯೊಂದು ಗಂಡ ಹೆಂಡತಿಯ ಅನುಬಂಧಕ್ಕೂ ಒಂದು ಮಾದರಿ ಅಂತ ಅನಿಸುತ್ತದೆ. ಇಬ್ಬರು ಅಪೂರ್ಣ, ಒಬ್ಬರಿಲ್ಲದೆ ಇನ್ನೊಬ್ಬರು. ಒಂದು ಪಕ್ಷ ಇಬ್ಬರಲ್ಲಿ ಯಾರಿಗಾದರೂ ಒಬ್ಬರಿಗೆ ತೊಂದರೆ ಆದರೆ ಇನ್ನೊಬ್ಬರು ಕೂಡ ಅವರ ಜೊತೆ ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋಗುತ್ತಾರೆ. ಅದರಲ್ಲಿ ಆಶ್ಚರ್ಯವಿಲ್ಲ. ಅಷ್ಟು ಪ್ರಾಣ ಅವರಿಗೆ, ಒಬ್ಬರ ಮೇಲೆ ಇನ್ನೊಬ್ಬರಿಗೆ. ವಿಕ್ರಮ್ ಅಷ್ಟಲ್ಲದೆ ಹೇಳಿದಿನ, ನನಗೆ ಮಗು ಬೇಡ, ಹೆಂಡತಿ ಬೇಕು. ಹೆಂಡತಿ ಬದುಕಿದರೆ ಸಾಕು, ಇನ್ನು ಮಕ್ಕಳಾಗುತ್ತದೆ. ಅವಳು ನನ್ನ ಫ್ರೆಂಡ್, ಅವಳು ನನ್ನ ಫಿಲಾಸಫರ್, ಅವಳು ನನ್ನ ಗೈಡ್, ಅವಳು ನನ್ನ ಸರ್ವಸ್ವ. ಅವಳಿಲ್ಲದೆ ನನಗೆ ನನ್ನ ಪ್ರಪಂಚವಿಲ್ಲ. ಅವಳು ನನಗೆ ಸಂಪೂರ್ಣ ಶಕ್ತಿ, ಸಂಪೂರ್ಣ ದೈವ, ಸಂಪೂರ್ಣವಾದ ನನ್ನ ಮನಸ್ಸಿನ ಆತ್ಮದ ಪ್ರಾಣ ಅಂತ ತನ್ನ ಪ್ರೀತಿಯ ಹೆಂಡತಿಯನ್ನು ಅವನು ಪದೇ ಪದೇ ಹೊಗಳುತ್ತಾನೆ. ಅವಳು ಬಂದ ಮೇಲೆ ನನ್ನ ಬದುಕು ಬದಲಾಗಿದ್ದು. ನಂತರ ಅವನು ತಾನು ಬಟ್ಟೆ ಹಾಕಿಕೊಂಡು ಅವಳಿಗೂ ಕೂಡ ಬಟ್ಟೆ ಹಾಕುತ್ತಾನೆ. ಹೊರಗೆ ಕರೆದುಕೊಂಡು ಹೋಗೋಣ ಅಂತ ಪ್ರಯತ್ನ ಮಾಡಿದಾಗ ಅವಳ ಕೈಯಲ್ಲಿ ಆಗುವುದಿಲ್ಲ. ನಾನು ಕೂಡ ಅವರನ್ನು ನೋಡಬೇಕು ಅಂತ ಹೇಳಿದಾಗ ವಿಕ್ರಮ್ ಕೀಟಲೆ ಮಾಡುವ ರೀತಿ, ಯಾವ ಅಜ್ಜಿ, ಇಲ್ಲಿ ಯಾರೂ ಅಜ್ಜಿ ಇಲ್ಲವಲ್ಲ, ಸುಮಾರು 30-40 ವರ್ಷದ ಕೆಲಸದವರು ಇದ್ದಾರೆ, ಅವರನ್ನು ನೀನು ಅಜ್ಜಿ ಅಂದರೆ, ನಮಗೆ ಮಗುವಾದ ಮೇಲೆ ನಮ್ಮನ್ನು ಕೂಡ ಆಂಟಿ ಅಂಕಲ್ ಅನ್ನದೆ ಅಜ್ಜಿ ತಾತ ಅಂತ ಅನ್ನುತ್ತಾರೆ. ಸ್ವಲ್ಪ ಯೋಚಿಸು ಅಂತ ಹೇಳಿದರು. ಆಗ ಆ ರೀತಿಯೆಲ್ಲ ಕಾಂಚನ ಅಜ್ಜಿ ಅಂತ ಮುಖವನ್ನು ತುಂಬ ಪ್ರಸನ್ನತೆಯಿಂದ ಕೂಡಿದ ಹೇಳಿದಾಗ ಅವನಿಗೆ ಖುಷಿಯಾಗುತ್ತದೆ. ನೋಡು, ಕಾಂಚನ ಅಜ್ಜಿ ಅಂತ ಹೇಳಿದಾಗ ನಿನ್ನ ಮುಖ ಹೇಗೆ ಹೊಳೆಯುತ್ತದೆ, ನೀನು ಎಷ್ಟು ಸುಂದರವಾಗಿ ಕಾಣುತ್ತಿದ್ದೀಯ. ಅವರ ಹೆಸರು ಹೇಳಿದಾಗ ನಿನ್ನ ಬಾಡಿಯಲ್ಲಿ ಒಂದು ರೀತಿ ಪಾಸಿಟಿವ್ ಎನರ್ಜಿ ಎಲ್ಲ ಕಡೆ ಹರಡುತ್ತದೆ. ನೀನು ನಿಜವಾಗಲೂ ತುಂಬ ಒಳ್ಳೆಯ ಹುಡುಗಿ ಅಂತ ಅನಿಸುತ್ತದೆ. ನೀನು ಅವರನ್ನು ತುಂಬ ಪ್ರೀತಿ ಮಾಡುತ್ತಿದ್ದೀಯ ಅನ್ನುವುದು ನಿನ್ನ ಒಂದು ಬಾಯಿಂದ ಬರುವ ಆ ಹೆಸರುಗಳಿಂದ ಇರುತ್ತದೆ. ನಾನು ತುಂಬ ಅದೃಷ್ಟ ಮಾಡಿದ್ದೇನೆ. ಅಜ್ಜಿಯನ್ನು ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವ ಹೆಂಡತಿ ಸಿಕ್ಕಿದ್ದಾಳೆ. ನನ್ನ ಅಜ್ಜಿ ತುಂಬ ಅದೃಷ್ಟ ಮಾಡಿದ್ದಳು, ನಾನು ಕೂಡ ಅದೃಷ್ಟ ಮಾಡಿದೆ. ಈ ರೀತಿ ಒಳ್ಳೆಯ ಹುಡುಗಿಯನ್ನು ಮದುವೆ ಆಗಲು ಅಂತ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಹಣೆಯ ಮೇಲೆ ಮುತ್ತು ಕೊಡುತ್ತಾನೆ. ನನ್ನ ಬದುಕಿನಲ್ಲಿ ನಾನು ಚಿಕ್ಕಂದಿನಿಂದ ತುಂಬ ಕಷ್ಟಪಟ್ಟೆ ಅಂತ ಹೇಳಿದ್ದೆ ಅಲ್ಲವೇ, ಅಷ್ಟು ಕಷ್ಟ ಕೊಟ್ಟಿದ್ದು ಆ ಭಗವಂತ ನಿನ್ನಂತಹ ಸೆನ್ಸಿಟಿವ್, ಪ್ರೀತಿಸುವ ಹೃದಯದ ಹುಡುಗಿಯನ್ನು ನನಗೆ ಕೊಡಲು ಆ ಭಗವಂತ ತಯಾರಿದ್ದ. ಅದಕ್ಕಾಗಿ ಮೊದಲು ಅಷ್ಟು ಕಷ್ಟ ಕೊಟ್ಟಿದ್ದು ಅಂತ ಅವಳನ್ನು ಇನ್ನೂ ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾನೆ. ಅವನ ಕಣ್ಣುಗಳಿಂದ ಆನಂದ ಬಾಷ್ಪ ಅವಳ ಬೆನ್ನ ಮೇಲೆ ಸುರಿಯುತ್ತದೆ. ಆಗ ಸಡನ್ ಆಗಿ ಅವಳು ಅವನನ್ನು ಹಿಂದೆ ತಳ್ಳುತ್ತಾಳೆ. ಏಕೆ, ಏನಾಯಿತು? ಪದೇ ಪದೇ ನೀವು ಈ ರೀತಿ ಕಣ್ಣೀರು ಹಾಕಿದರೆ ನನಗೆ ದುಃಖವಾಗುತ್ತದೆ ಅಂದಾಗ ಪ್ರತಿ ಬಾರಿ ನೀನು ನನ್ನ ಜೊತೆ ಬದುಕಬೇಕು ಅಂತ ಪ್ರಯತ್ನ ಮಾಡುತ್ತೀಯ ಅಷ್ಟೆ.
ಏನೇ ಆರೋಗ್ಯ ಸಮಸ್ಯೆ ಆದರೂ ಏನೇ ತೊಂದರೆ ಆದರೂ ನೀನು ನನ್ನನ್ನು ಬಿಟ್ಟು ಕೊಡುವುದಿಲ್ಲ. ನನಗಾಗಿ ಪ್ರಾಣವನ್ನು ಹಿಡಿದಿಟ್ಟುಕೊಂಡಿದ್ದೀಯ. ನಿನ್ನ ಋಣವನ್ನು ನಾನು ಈ ಜನ್ಮ ಅಲ್ಲ, ಎಷ್ಟು ಜನ್ಮ ಎತ್ತಿದರೂ ತೀರಿಸಲು ಸಾಧ್ಯವಿಲ್ಲ. ನೀನು ನನ್ನನ್ನು ಪ್ರೀತಿಸುವ ಪ್ರೀತಿಯನ್ನು ನೋಡಿ ನನಗೆ ನಿನ್ನ ಮೇಲೆ ಇನ್ನೂ ಪ್ರೀತಿ ಜಾಸ್ತಿ ಆಗುತ್ತಿದೆ. ಇನ್ನೂ ನಿನ್ನನ್ನು ಪ್ರೀತಿ ಮಾಡಬೇಕು ಅಂತ ಅನಿಸುತ್ತದೆ. ದಮಯಂತಿ ಹೇಳುತ್ತಾಳೆ, ನಾನು ಅದೃಷ್ಟ ಮಾಡಿರುವುದು ನೀನಲ್ಲ. ಪದೇ ಪದೇ ನೀವು ಹೇಗೆ ಈ ರೀತಿ ಹೇಳಿಕೊಳ್ಳುತ್ತೀರಾ? ಉಸಿರಾಡಲು ಕಷ್ಟವಾಗುತ್ತದೆ, ಮಾತನಾಡಲು ಬರುತ್ತಿಲ್ಲ, ತುಂಬ ಕಷ್ಟಪಡುತ್ತಿದ್ದೆ. ಅಂತಹುದರಲ್ಲಿ ನೀವು ನನ್ನನ್ನು ಇಷ್ಟೊಂದು ಪ್ರೀತಿ ಮಾಡುತ್ತೀರಾ? ತಲೆಯ ಮೇಲೆ ಇಟ್ಟುಕೊಂಡಿದ್ದೀರಾ, ಮತ್ತೆ ಇನ್ಯಾವ ಕಷ್ಟ ನನಗೆ? ನೀವು ನನ್ನ ಸರ್ವಸ್ವ, ನನ್ನ ಪ್ರಾಣ ಅಂತ ಅವಳು ವಿಕ್ರಮ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ನಂತರ ವಿಕ್ರಮ್ ಅವಳ ತುಟಿಗಳಿಗೆ ಮುತ್ತನ್ನು ಕೊಡಲು ಆರಂಭಿಸಿದ. ಇವಳಿಗೆ ಪದೇ ಪದೇ ವಿಕ್ರಮ್ ತುಟಿಗೆ ಮುತ್ತು ಕೊಡುವುದು ಇಷ್ಟ ಅಂತ ಹೇಳಿದರೆ ಪದೇ ಪದೇ ಅದೇ ಮಾಡುತ್ತಾನೆ. ನಿನ್ನ ಇಷ್ಟ ನಾನು ಮಾಡಿದೆ ಅಂತ ಅದಕ್ಕಾಗಿ ಅವನಿಗೆ ಹೇಳುವುದಿಲ್ಲ. ಮುತ್ತು ಇಷ್ಟ ಅಂತ ಈಗ ಅವನನ್ನು ದೂರ ತಳ್ಳುತ್ತಾಳೆ. ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾಳೆ, ಏನಾದರೂ ತಿನ್ನಲು ತಂದು ಕೊಡೋಣ ಅನ್ನುವ ಒಂದು ಬೇಸಿಕ್ ಸೆನ್ಸ್ ಕೂಡ ಇಲ್ಲ. ಕೇವಲ ಮುತ್ತಿನಲ್ಲೇ ಹೊಟ್ಟೆ ತುಂಬಿಸಿ ಬಿಡುತ್ತೀರ. ತಾನು ಮಾಡಿದ ತಪ್ಪು ಅರಿವು ಅವನಿಗೆ ನೆನಪಾಗಿ ಹೊರಗೆ ಬರುತ್ತದೆ. ಹೊರಗಡೆ ಬಂದಾಗ ಕಾಂಚನ ಇರುವುದಿಲ್ಲ, ಬೇರೆ ಕೆಲಸದವರು ಇರುತ್ತಾರೆ. ಕೇಳಿದಾಗ ಅವರು ನೀವು ಆಸ್ಪತ್ರೆಗೆ ಹೋದಾಗಲೇ ಹೊರಗೆ ಹೋದರು, ಇನ್ನೂ ಬಂದಿಲ್ಲ ಅಂತ ಹೇಳುತ್ತಾರೆ. ವಿಕ್ರಮ್ ಫೋನ್ ಮಾಡಿದರೂ ಕೂಡ ಫೋನ್ ಎತ್ತುವುದಿಲ್ಲ. ಅವನಿಗೆ ಸ್ವಲ್ಪ ಗಾಬರಿ ಆಗುತ್ತದೆ. ನಂತರ ಕೆಲಸದವರಿಗೆ ಹೇಳುತ್ತಾನೆ, ದಮಯಂತಿಗೆ ಏನಾದರೂ ತಿನ್ನಲು ಮಾಡಿಕೊಡಿ ಅಂತ. ಕೆಲಸದವರು ಅಡಿಗೆ ಮಾಡುವವರೆಗೂ ವಿಕ್ರಮ್ ಅಲ್ಲೇ ಇರುತ್ತಾನೆ. ಅವನಿಗೆ ನಂಬಿಕೆ ಇಲ್ಲ. ಯಾರು ಏನಾದರೂ ಹಾಕಿಬಿಟ್ಟರೆ, ಕಾಂಚನ ಇದ್ದರೆ ಅವರು ಎಲ್ಲವನ್ನೂ ನೋಡಿಕೊಳ್ಳುತ್ತಿದ್ದರು. ಅವರ ಮೇಲೆ ಸಂಪೂರ್ಣ ನಂಬಿಕೆ ಇತ್ತು. ಈಗ ಇನ್ನೂ ಅನುಮಾನ ಜಾಸ್ತಿ ಆಗುತ್ತದೆ ಅಂತ ಹೇಳುತ್ತಿದ್ದಾನೆ. ಕಾಂಚನ ಅಜ್ಜಿ ಇದ್ದಾಗ ದಮಯಂತಿಯ ಆರೋಗ್ಯ ಹಾಳಾಗಿದ್ದು, ಅವಳು ಆಸ್ಪತ್ರೆಗೆ ಹೋದ ತಕ್ಷಣ ಹೊರಟು ಹೋಗಿದ್ದಾರೆ. ಅಂದರೆ ಏನೋ ದೊಡ್ಡ ಸಮಸ್ಯೆ ಇದೆ. ಅಜ್ಜಿ ಏನಾದರೂ ನಮ್ಮಿಬ್ಬರಿಗೆ ಕೆಟ್ಟದ್ದು ಮಾಡಲು ಯೋಚಿಸಿದ್ದೀರಾ? ಅಯ್ಯೋ, ಈಗಿನ ಕಾಲದಲ್ಲಿ ಯಾರನ್ನು ನಂಬಲು ಸಾಧ್ಯವಿಲ್ಲ. ಅಜ್ಜಿ ಬಗ್ಗೆ ನನಗೆ ತಿಳಿದಿಲ್ಲ. ನನ್ನ ಅಜ್ಜಿ ಹೇಳಿದರು ಅಂತ ಅವರನ್ನು ಕರೆದುಕೊಂಡು ಬಂದೆ ಅಷ್ಟೆ. ನನ್ನ ಅಜ್ಜಿ ಮತ್ತು ಕಾಂಚನ ಅಜ್ಜಿ ಇಬ್ಬರು ಒಟ್ಟಿಗೆ ಸೇರಿ ದಮಯಂತಿಗೆ ತೊಂದರೆ ಮಾಡುತ್ತಿರುವುದು ನನಗೆ ತಿಳಿಯದೆ ನಾನು ಎಲ್ಲಿ ಮರೆತಿದ್ದೇನೆ, ಎಲ್ಲಿ ಕಣ್ಣನ್ನು ಮುಚ್ಚಿಕೊಂಡು ಕುಳಿತಿದ್ದೇನೆ ಅಂತ ಅಲ್ಲೇ ಕುಳಿತುಕೊಂಡು ಅವನು ಯೋಚಿಸುತ್ತಿರುತ್ತಾನೆ. ನನ್ನಿಂದ ತಪ್ಪಾಗಿದೆ, ನಿಜವಾಗಲೂ ಎಲ್ಲಾದರೂ ತಪ್ಪಾಗುತ್ತಿದೆಯಾ, ನಾನು ಅದನ್ನು ಗಮನಿಸಿಲ್ವಾ ಅನ್ನುವುದು ಅವನ ಸಮಸ್ಯೆ. ಅವನಿಗೆ ಈಗ ಅಜ್ಜಿ ಮೇಲೆ ಅನುಮಾನ ಬಂದಿದೆ. ಅಜ್ಜಿ ನಿಜವಾಗಲೂ ನನಗೆ ಮತ್ತು ದಮಯಂತಿಗೆ ತೊಂದರೆ ಮಾಡಿದ್ದಾರೆ ಅಥವಾ ಮಾಡುತ್ತಿದ್ದಾರಾ ಅನ್ನುವ ಕೆಟ್ಟ ಆಲೋಚನೆ ಬರುತ್ತದೆ. ಮುಂದೆ ತುಂಬ ಕಷ್ಟಪಡುತ್ತಿರುತ್ತಾನೆ. ಒಂದು ಕ್ಷಣಕ್ಕೆ ಅವನಿಗೆ ಕಾಂಚನಳ ಮೇಲೆ ಕೋಪ ಬರುತ್ತದೆ. ಇನ್ನೊಂದು ಕ್ಷಣಕ್ಕೆ ನಾನು ಎಂಥ ತಪ್ಪು ಕೆಲಸ ಮಾಡುತ್ತಿದ್ದೇನೆ, ಪ್ರಾಣಕ್ಕಿಂತ ಹೆಚ್ಚಾಗಿ ನನ್ನನ್ನು ನೋಡಿಕೊಂಡ ಅಜ್ಜಿಯ ಬಗ್ಗೆ ಇಷ್ಟೊಂದು ಅನುಮಾನ. ಆನಂತರ ಅವನಿಗೆ ಕಾಂಚನ ಅಜ್ಜಿಗಿಂತ ತನ್ನ ಅಜ್ಜಿಯ ಮೇಲೆ ನಂಬಿಕೆ ಇಲ್ಲ. ತನ್ನ ಅಜ್ಜಿ ಏನಾದರೂ ಕಾಂಚನ ಅಜ್ಜಿಯ ಮನಸ್ಸನ್ನು ಕೆಡಿಸಿ ಏನಾದರೂ ಹೆಚ್ಚು ಕಡಿಮೆ ಮಾಡಿರಬಹುದು ಅನ್ನುವ ಭಯ ಅವನಿಗೆ ಶುರುವಾಯಿತು. ಇವನ ಭಯ ಇವನಿಗೆ, ಏಕೆಂದರೆ ಇವನಿಗೆ ದಮಯಂತಿ ಎಂದರೆ ಪ್ರಾಣ. ಎಲ್ಲಿ ಅವಳಿಗೆ ತೊಂದರೆ ಆಗುತ್ತದೆ ಅಂತ ಈ ರೀತಿ ಆಲೋಚನೆ ಮಾಡುತ್ತಿದ್ದಾನೆ. ಅಷ್ಟರಲ್ಲಿ ಅವನಿಗೆ ತೊಂದರೆ ಹೇಗೆ ಆಯಿತು ಇವಳಿಗೆ ಅಂತ ಯೋಚಿಸುತ್ತಿದ್ದ. ದಮಯಂತಿಗೆ ಸಡನ್ ಆಗಿ ಅವನ ಕಣ್ಣ ಮುಂದೆ ದಮಯಂತಿಯ ಚಿಕ್ಕಮ್ಮ ಬಂದು ನಿಂತುಕೊಂಡಳು. ಅಯ್ಯೋ, ದಮಯಂತಿ ಎಲ್ಲಿ? ನನ್ನ ಮುದ್ದು ಮಗಳು ಎಲ್ಲಿ? ಅವಳಿಗೆ ಹುಷಾರಿಲ್ಲವಂತೆ, ಹೊರಗಡೆ ಕೆಲಸದವರು ಹೇಳಿದರು ಅಂತ ಓಡಿ ಬಂದಳು. ಅವಳು ಬಂದಿದ್ದನ್ನು ನೋಡಿ ವಿಕ್ರಮ್ಗೆ ಶಾಕ್ ಆಯಿತು. ಏಕೆಂದರೆ ದಮಯಂತಿ ಹುಷಾರು ತಪ್ಪುವುದಕ್ಕಿಂತ ಮುಂಚೆ ಹೋದವರು ಈಗ ಬಂದಿದ್ದಾರೆ. ಇವರ ಕೈವಾಡ ಇದೆ ಅಂತ ಯೋಚನೆ ಮಾಡುತ್ತಿದ್ದಾನೆ. ಅಷ್ಟರಲ್ಲಿ ಕೆಲಸದವರು ಅವನ ಕೈಗೆ ಬಿಸಿ ಬಿಸಿಯಾದ ಇಡ್ಲಿಯನ್ನು ತಂದುಕೊಟ್ಟರು ದಮಯಂತಿಗೆ ತಿನ್ನಿಸಲು. ಇವನ ಆಲೋಚನೆಯಲ್ಲಿ ಮುಳುಗಿ ಹೋಗಿದ್ದವನು ಹೊರಬಂದ.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.